ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಾಂತಾರ 1ನಲ್ಲಿ ನಟಿಸ್ತಾ ಇದ್ದಂತಹ ಕಲಾವಿದ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಶಿವಮೊಗ್ಗದ ಆಗುಂಬೆಯ ಹೋಮ್ ಸ್ಟೇನಲ್ಲಿ ಕಲಾವಿದ ವಿಜು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ವಿಜು ವಿಕೆ ಕಾಂತಾರ ಚಿತ್ರಕ್ಕಾಗಿ ಆಗುಂಬೆಯ ಹೋಮ್ ಸ್ಟೇನಲ್ಲಿ ಅವರು ತಂಗಿದ್ರು. ವಿಜುಗೆ ನಿನ್ನೆ ರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿತ್ತು. ತೀರ್ಥಹಳ್ಳಿಯ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ತೀರ್ಥಹಳ್ಳಿಯ ಜೆಸಿ ರಸ್ತೆಯಲ್ಲಿ ಸದ್ಯ ಆಸ್ಪತ್ರೆಯಲ್ಲಿ ವಿಜು ಮೃತದೇಹ ಇದೆ. ಕೇರಳದಿಂದ ಮೃತ ವಿಜು ಅವರ ಕುಟುಂಬಸ್ಥರು ಆಗಮಿಸುತ್ತಿದ್ದಾರೆ. ರಾಕೇಶ್ ನಿಧನದ ಬೆನ್ನಲ್ಲೇ ಕಾಂತಾರ ಚಿತ್ರತಂಡಕ್ಕೆ ಇದು ಮತ್ತೊಂದು ಆಘಾತ. ಕಳೆದ ಮೇ 11ನೇ ತಾರೀಕು ರಾಕೇಶ್ ಪೂಜಾರಿ ಕೂಡ ಇದೇ ರೀತಿ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಂಡಿದ್ರು. ಬೆಳಗ್ಗೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಸಂಜೆ ಸ್ನೇಹಿತೆಯ ಮೆಹಂದಿ ಕಾರ್ಯಕ್ರಮಕ್ಕೆ ಹೋದವರು ಅಲ್ಲಿ ಹೃದಯಾಘಾತದಿಂದಾಗಿ ಕುಸಿದು ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಅದಾಗಿ ಕೆಲವು ದಿನಗಳು ಕಳೆದಿಲ್ಲ, 1 ತಿಂಗಳ ಅಂತರದಲ್ಲಿ ಈಗ ಮತ್ತೋರ್ವ ಕಲಾವಿದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇವರು ಕೂಡ ಹೃದಯಾಘಾತದಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಉಸಿರು ಚೆಲ್ಲಿದಂತಹ ಕಲಾವಿದನನ್ನ ವಿಜು ವಿಕೆ ಅಂತ ಗುರುತಿಸಲಾಗಿದೆ. ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ಇವರು. ಕಾಂತಾರ ಶೂಟಿಂಗ್ನಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಶಿವಮೊಗ್ಗದ ಆಗುಂಬೆಯ ಹೋಮ್ ಸ್ಟೇನಲ್ಲಿ ಇವರು ವಾಸ್ತವ್ಯವನ್ನ ಹೂಡಿದ್ರು. ನಿನ್ನೆ ರಾತ್ರಿ ಅವರಿಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿತ್ತು. ಅದಾದಂತಹ ನಂತರದಲ್ಲಿ ಆಸ್ಪತ್ರೆಗೆ ದಾಖಲಿಸುವಂತಹ ಪ್ರಯತ್ನ ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಕಾಂತಾರ ಪ್ರೀಕ್ವೆಲ್ನ ಬಗ್ಗೆ. ಕಾಂತಾರ ಮೊದಲಿಗೆ ಬಂದಂತಹ ಕಾಂತಾರ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದಾದ ನಂತರ ಬರ್ತಾ ಇರುವಂತಹ ಈ ಕಾಂತಾರ ಪ್ರೀಕ್ವೆಲ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಆದರೆ ಸಾಲು ಸಾವುಗಳು ಎಲ್ಲೋ ಒಂದ್ ಕಡೆ ಆತಂಕ ಕಳವಳವನ್ನ ಮೂಡಿಸ್ತಾ ಇವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಮೇ 6ನೇ ತಾರೀಕಿನಿಂದ ಬಹುಶಃ ಶುರುವಾಗುತ್ತೆ. ಓರ್ವ ಸಹ ಕಲಾವಿದ ಈಜೋಕ್ ಹೋಗಿ ಪ್ರಾಣವನ್ನ ಕಳ್ಕೊಳ್ತಾರೆ. ಅದಾದ ನಂತರ ರಾಕೇಶ್ ಪೂಜಾರಿ ಮೇ 11ನೇ ತಾರೀಕು 1 ವಾರದ ಅಂತರದಲ್ಲಿ ಅವರು ನಿಧನರಾಗ್ತಾರೆ. ಇದೀಗ 1 ತಿಂಗಳ ಬಳಿಕ ಮತ್ತೋರ್ವ ಸಹ ಕಲಾವಿದ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 3 ಜನರ ಫೋಟೋನ ನಾವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಪಿಲ್ ಸಾವನ್ನಪ್ಪಿದ್ದು ಮೇ 6ನೇ ತಾರೀಕು, ಮೇ 12ನೇ ತಾರೀಕು ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದು, ಜೂನ್ 11ನೇ ತಾರೀಕು ಈಗ ವಿಜು ವಿಕೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 3 ಜನ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ದವರು, ಆ ಸಿನಿಮಾದ ಭಾಗ ಆಗಿದ್ದವರು. ಈಗ ವಿಜು ವಿಕೆ ಅವರ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ, ಏನಾಯ್ತು ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ ಪ್ರಸನ್ನ? ವಿದ್ಯಾ, ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಸುತ್ತಮುತ್ತಲಲ್ಲಿ ಕಾಂತಾರ ಚಿತ್ರದ 2ನೇ ಪಾರ್ಟ್ ಏನ್ ನಡೀತಾ ಇದೆ ಅದರ ಶೂಟಿಂಗ್ ಸಂಬಂಧಪಟ್ಟಂತೆ ಬರದಿಂದ ಚಿತ್ರೀಕರಣ ನಡೀತಿರೋದಂತೂ ತೀರ್ಥಹಳ್ಳಿಯ ಮತ್ತು ಆಗುಂಬೆ ಸುತ್ತಮುತ್ತಲ ಒಂದು ಪ್ರದೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿಯ ಒಂದು ಪ್ರದೇಶಗಳಲ್ಲಿ ಚಿತ್ರೀಕರಣವನ್ನ ಈಗಾಗಲೇ ಋಷಭ್ ಶೆಟ್ಟಿ ಅವರ ಏನು ಚಿತ್ರ ನಾಯಕ ಇದ್ದಾರೆ, ಮಾತನಾಡಿದ್ದಾರೆ, ಅವ್ರ ನಿರ್ಮಾಪಕರಿದ್ದಾರೆ. ಅವರು ಈಗಾಗಲೇ ಚಿತ್ರೀಕರಣ ಬರೆದ ಹಾಕ್ತಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಲ್ಲಿ ಈಗಾಗಲೇ ತುಂಬಾ ಕುತೂಹಲ ಕೇಳಿಸಿದ್ರು. ಹಾಗಾಗಿ ಈ ಒಂದು ಕಾಂತಾರ 2 ಸಂಬಂಧಪಟ್ಟಂತೆ ಸಾಕಷ್ಟು ಹೊಸ ಕಲಾವಿದರುಗಳಿಗೆ ಅವಕಾಶ ಕೊಡೋ ನಿಟ್ಟಿನಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ ಕಲಾವಿದರಿಗೆ ಈಗಾಗಲೇ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಇದರಲ್ಲೇ ಪಾಲ್ಗೊಂಡಂತಹ ಕೇರಳ ಮೂಲದ ತ್ರಿಶೂರ್ನ ವಿಜು ವಿಕೆ ಅಂತ ಹೇಳ್ಬಿಟ್ಟು ಕಲಾವಿದ, ಮಿಮಿಕ್ರಿ ಕಲಾವಿದನಿಗೆ ಅವರು ಕೂಡ ತಮ್ಮ ಪಾರ್ಟ್ನ ಏನು ಶೂಟಿಂಗ್ ಇತ್ತು ಅದಕ್ಕೋಸ್ಕರ ಆಗಮಿಸ್ಬಿಟ್ಟು ಹೋಮ್ ಸ್ಟೇನಲ್ಲಿ ತೆರಳಿದ್ರು, ಅಂದ್ರೆ ತಂಗಿದ್ರು. ಅಂದ್ರೆ ಚಿತ್ರೀಕರಣ ಈಗಾಗಲೇ ಕಳೆದ 1 ವಾರದಿಂದ 10 ದಿವಸ ನಡೀತಿರುವಂತದ್ದು ಈಗೆಲ್ಲ ಗೊತ್ತಿರುವಂತ ವಿಚಾರಣೆ. ಆ ಒಂದು ತಮ್ಮ ಪಾರ್ಟ್ ಏನೋ ಒಂದು ಶೂಟಿಂಗ್ ಆಗ್ಬೇಕಾಯ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅವರೇನು ತೊಡ್ಕೊಂಡಿದ್ರು. ಅದು ಶೂಟಿಂಗ್ ನಡೀತಿರೋ ಸಂದರ್ಭದಲ್ಲೇ ಅವರಿಗೆ ಹಠಾತ್ ಆಗಿ ಅದೇ ನೋವು ಕಾಣಿಸ್ಕೊಂಡಿರುವಂತದ್ದು. ತಕ್ಷಣವೇ ಅವ್ರಲ್ಲಿ ಇದ್ದಂತಹ ಸ್ಥಳೀಯ ಕಲಾವಿದರು ಮತ್ತೆ ಸಹ ಕಲಾವಿದರು ಅವರಿಗೆ ಸ್ಥಳೀಯರವರಿಗೆ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ನೆರವು ನೀಡ್ತಾರೆ. ಮತ್ತೆ ತಕ್ಷಣಕ್ಕೆ ಅವರಿಗೆ ಚೇತರಿಸ್ಕೊಳ್ಳೋಕೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಆದ್ರೆ ಪರಿಸ್ಥಿತಿ ಯಾಕೋ ಸರಿ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಗುಂಬೆಯಿಂದ ತೀರ್ಥಹಳ್ಳಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅವರು ಹೃದಯಾಘಾತದ ನಿರ್ಧಾರ ಹೊಂದಿರುವಂತದ್ದು. ಈಗಾಗಲೇ ಅವರ ಮೃತದೇಹ ತೀರ್ಥಹಳ್ಳಿಯ ಜೆಸಿ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಇದೆ. ಶವದ ಮರಣೋತ್ತರ ಪರೀಕ್ಷೆ ಆಗಬೇಕು, ಹಾಗೆ ಅವರ ಕುಟುಂಬಸ್ಥರು ಕೇರಳದಿಂದ ಆಗಮಿಸಬೇಕು ಅನ್ನೋ ಮಾಹಿತಿ ಇದೆ. ಈಗಾಗಲೇ ಇಡೀ ತಂಡ ಒಂದು ರೀತಿಯ ಇದು ಶಾಕ್ ಎದುರಾಗಿರುವಂತದ್ದು. 2 ಘಟನೆಯ ನೋವನ್ನ ಮರೆಯುವ ಮುನ್ನವೇ 3ನೇ ಘಟನೆ ಆಗಿರುವಂತದ್ದು ಇಡೀ ಚಿತ್ರತಂಡಕ್ಕೆ ಮುಂದೆ ಭರವಸೆ ಇಡ್ಲಂತೆ ಬಡಿರುವಂತದ್ದು. ಹಾಗಾಗಿನೇ ಮುಂದೆ ಯಾವ ರೀತಿಯ ಚಿತ್ರೀಕರಣ ನಡೆಯುತ್ತೆ, ಮತ್ತೆ ಈಗ ತಾತ್ಕಾಲಿಕವಾಗಿ ಏನಾದ್ರು ಶೂಟಿಂಗ್ ನ ರದ್ದುಗೊಳಿಸ್ತಾರ ಅಥವಾ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.